ನಿಮ್ಮ ಪಾಯಿಂಟ್ ಆಫ್ ವ್ಯೂ ಒಂದಷ್ಟು ಅಂದರೆ ಆಸೆ ಅಂದರೆ ಏನು ಶಿವ ಅಲ್ಲ, ನೀವೇನು ಡಿಫೈನ್ ಮಾಡ್ತೀರಾ? ಆಸೆ ಅಂದರೆ ಏನು ಶಿವ? ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ನಮ್ಮ ಕಲಾವಿದನಾಗಿ ಬಿಟ್ಟು ಜನರಲ್ ಆಸೆ ಅಂದರೆ ಏನು ಶಿವ? ಆಸೆ ಇರಬೇಕು ಮನುಷ್ಯನಿಗೆ. ಆಸೆ ಇದ್ದಾಗಲೇ ಅದು ನಾವು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯವಾಗೋದು. ಅತಿ ಆಸೆ ಇರಬಾರ್ದು, ಬಟ್ ಆಸೆ ಖಂಡಿತವಾಗ್ಲೂ ಇರಬೇಕು. ಎಲ್ಲೋ ಒಂದು ಕಡೆ ಒಂದು ಸಣ್ಣ ಅತಿ ಆಸೆ ಇದ್ರೂ ಒಳ್ಳೇದು ಅಂತ ಸಣ್ಣದಾಗೆ, ತುಂಬ ಅಲ್ಲದೆ ಇದ್ರು. ಆಮೇಲೆ ಅದು ನಮ್ಮ ಆಸೆ ಮತ್ತು ಅತಿ ಆಸೆ ಇನ್ನೊಬ್ರು ಕೆಡಕ್ಕೆ ತರಬಾರ್ದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು ಮೀ. ಸೊ ಅದು ಅಂಟಿಲ್ ಆ್ಯಂಡ್ ಅನ್ಲೆಸ್ ಯಾರಿಗೂ ಕೆಡಕ್ಕೆ ತರ್ತಾ ಇಲ್ಲ, ಯಾರಿಗೂ ತೊಂದರೆ ಮಾಡ್ತಿಲ್ಲ ಅಂದಾಗ ಅದರಲ್ಲಿ ಏನೂ ತಪ್ಪಿಲ್ಲ. ಅವ್ರು ಹೇಳಿದೆ ಎಕ್ಸಾಕ್ಟ್ ಸೇಮ್ ಕಾಪಿ. ಆಸೆ ಇದ್ರೇನೆ ನಮ್ಮ ಜೀವನದಲ್ಲಿ ಏನಾದರೂ ಮಾಡಬೇಕು ಅಂತಿರುತ್ತೆ. ನಾವು ಯಾವತ್ತು ನಾವು ಓಕೆ ಐ ಆಮ್ ಕಂಟೆಂಟ್, ಈಗ ನಂಗೆ ಇಷ್ಟರಲ್ಲಿ ನಂಗೆ ಖುಷಿ ಆಗ್ಬಿಟ್ಟಿದೆ ಅಂತ ನಾನು ಕುತ್ಕೊಂಡ್ಬಿಟ್ರೆ ಐ ಡೋಂಟ್ ಥಿಂಕ್ ನನಗದು ಅಂದರೆ ಆ ಮುಂದಿನ ಹೆಜ್ಜೆ ಏನಿದೆ ಅಲ್ಲ, ಆ ಮೆಟ್ಲು ಏನಿದೆ ಅಲ್ಲ, ಅದನ್ನ ಹತ್ತಕ್ಕೆ ನಂಗೆ ಐ ಗೆಸ್ ಜಗತ್ತು ಕೂಡ ದಾರಿ ಮಾಡಿಕೊಡಲ್ಲ. ನಂಗೆ ಯಾವತ್ತು ಆಸೆ ಇರುತ್ತಲ್ಲ, ನಿರೀಕ್ಷೆ ಮಾಡಿರಲಿಲ್ಲ, ಆಸೆ ಇದ್ದಾಗ ಐ ಗೆಸ್ ಆ ಮೆಟ್ಲನ್ನ ಹತ್ಕೊಂತ ಹೋಗೋದು. ದುಡ್ಡು ಅಂದರೆ ಏನು ಶಿವ? ನಾನು ಆ ಶಿವನಿಂದ ಹೋಗ್ತಾ ಇದ್ದೀನಿ. ದುಡ್ಡು ಅಂದರೆ ಏನು ಶಿವ? ವೆರಿ ಇಂಪಾರ್ಟೆಂಟ್. ಐ ವೋಂಟ್ ಸೇ ಇಲ್ಲ ದುಡ್ಡೇನು ಇಂಪಾರ್ಟೆಂಟ್ ಅಲ್ಲ ಅಂತೆಲ್ಲ ಏನ್ ಹೇಳ್ತಾರಲ್ಲ, ಅದೆಲ್ಲ ಐ ಗೆಸ್ ತುಂಬಾ ಜಾಸ್ತಿ ದುಡ್ಡು ಇರುತ್ತಲ್ಲ ಅದೇ ಬದುಕು ತೋರಿಸ್ಲಿ ದುಡ್ಡು ಇಲ್ದೆ, ಅಂದ್ರೆ ಸಾಧ್ಯ ಇಲ್ಲ ಅಂತಲ್ಲ. ಅಗೇನ್ ಏನು ಅಂತಂದ್ರೆ ಈಗ ನಾನು ಒಂದ್ ರೀತಿಯಲ್ಲಿ ನಂಗೆ ಬದುಕಬೇಕು ಅಂತಂದ್ರೆ ಐ ವಾಂಟ್ ದಿಸ್ ಸ್ಟ್ಯಾಂಡರ್ಡ್ ಆಫ್ ಲೈಫ್, ನಾನು ಅದಕ್ಕೆ ಕಷ್ಟಪಡಕ್ ರೆಡಿ ಇದ್ದೀನಿ ಅಂತಂದ್ರೆ ವೈ ನಾಟ್? ದುಡ್ಡು ಬರಲಿ ಅಲ್ಲ ನನಗೆ, ನಾನು ಅಲ್ಲ ಅದೇ ಕಷ್ಟಪಡ್ಬೇಕು. ಸುಮ್ಮನೆ ಹಿಂಗೆ ಕಳ್ತನ ಮಾಡಿ ಹಂಗೆ ಹೇಳ್ತಾ ಇಲ್ಲ ನಾನು. ಅಂದ್ರೆ ನಾನು ರಾಂಗ್ ವೇ ಅಲ್ಲಿ ಹೋಗಿ ದುಡ್ಡು ತಗೊಂತೀನಿ, ದುಡ್ಡು ಗಳಿಸ್ತೀನಿ ಹಂಗೆ ಹೇಳ್ತಾ ಇಲ್ಲ. ನಾನು ಕಷ್ಟಪಡ್ತಾ ಇದ್ದೀನಿ. ಐ ಆಮ್ ವರ್ಕಿಂಗ್ ಡೇ ಅಂಡ್ ನೈಟ್. ಒಂದೊಂದಿನ ನಿದ್ರೆ ಮಾಡಲ್ಲ ನಾನು. ಒಂದು ಸೆಟ್ಟಿಂದ ಇನ್ನೊಂದು ಸೆಟ್ಟಿಗೆ ಡೈರೆಕ್ಟ್ಲಿ ಹೋಗ್ತಾ ಇದ್ದೀನಿ ಶೂಟಿಗೆ. ಸೊ ಅದನ್ನೆಲ್ಲ ಮಾಡ್ತಿರೋದು ನಾನು ಐ ವಾಂಟ್ ಅ ಹ್ಯಾಪಿ ಲೈಫ್. ಐ ವಾಂಟ್ ಇಷ್ಟು ಯೋಚನೆ ಮಾಡಿದ್ದೀನಿ ನಾನು, ಈ ಥರ ನನ್ನ ಅಪ್ಪ ಅಮ್ಮನ ನಾನು ಹೀಗೆ ನೋಡ್ಕೋಬೇಕು, ನನ್ನ ಮನೆಯವ್ರನ್ನ ಹೀಗೆ ನೋಡ್ಕೋಬೇಕು, ನಾನು ಇಂಥ ಒಂದು ಮನೇಲಿ ಇರಬೇಕು ಅಟ್ಲೀಸ್ಟ್ ಒಂದು ಸೆಟ್ ಮಾಡ್ಕೊಟ್ಟಿದ್ದೀನಿ ಅಂತಂದ್ರೆ ಐ ಗೆಸ್ ನೀನ್ ಮನಿ. ದುಡ್ಡು ಅಂದರೆ ಏನು ಶಿವ? ದುಡ್ಡು ಅಂದರೆ ಎಲ್ಲವೂ. ಜೀವನ ನಡಿಬೇಕಂದ್ರೆ ದುಡ್ಡು ಬಹಳ ಮುಖ್ಯ. ಎಲ್ಲೋ ಒಂದು ಮಾತು ಕೇಳಿದ್ದೆ, ಯಾರೋ ದೊಡ್ಡ ಸ್ಟಾರ್ ಹೇಳಿದ ಮಾತಿದೆ. ಆ್ಯಕ್ಚುಲಿ ತುಂಬ ಇನ್ಫ್ಲುಯೆನ್ಸ್ ಆಗಿತ್ತು ನನಗೆ. ಯಾರಾದರೂ ಸಾಯ್ತಾ ಇದ್ದಾರೆ ಅಂದರೆ, ಪ್ರಾಣ ಹೋಗ್ತಾ ಇದೆ ಅಂತಂದರೆ ಯಾರದಾದರೂ, ಅಥವಾ ಯಾರಾದರೂ ತುಂಬ ಕಷ್ಟದಲ್ಲಿದ್ದಾರೆ, ಅವ್ರ ಜೀವನ ತುಂಬ ಹದಗೆಟ್ಟಿದೆ ಅಂತಂದರೆ, ದುಡ್ಡು ಆ ಜೀವನವನ್ನು ಅಥವಾ ಆ ಜೀವವನ್ನು ವಾಪಸ್ ಕೊಡುತ್ತೆ ಅನ್ನೋ ಹಾಗಿದ್ರೆ ಆ ದುಡ್ಡು ಕೊಡೋದಕ್ಕೆ ನನ್ನ ಹತ್ರ ಆ ದುಡ್ಡು ಇರಬೇಕು ಅಂತ. ಸೊ ಹಾಗಾಗಿ ಆ ದುಡ್ಡು ನನ್ನ ಹತ್ರ ಇರಬೇಕು ಕೊಡೋದಕ್ಕೆ. ಅವ್ರ ಜೀವವಾಗಲಿ ಜೀವನವನ್ನಾಗಲಿ ದುಡ್ಡು ಕೊಡುತ್ತೆ ಅಂದರೆ ಆ ದುಡ್ಡು ನನ್ನ ಹತ್ರ ಇರಬೇಕು. ಅಷ್ಟು ದುಡ್ಡು ನಾನು ಮಾಡಬೇಕು. ಅಲ್ಲ, ನೀವು ನೆನೆಸ್ಕೊಂಡ ಮಾತಿಗೆ, ಆ ಮಾತಾಡಿದಂಥ ಆ ನಟನಿಗೆ ಥ್ಯಾಂಕ್ ಯು ಸೊ ಮಚ್. ತುಂಬ ಒಳ್ಳೆ ಮಾತಿದೆ. ಓಕೆ, ಸಕ್ಸಸ್ ಅಂದರೆ ಏನು ಶಿವ? ಸಕ್ಸಸ್ ಅಂತಂದ್ರೆ ಐ ಗೆಸ್ ನಿಮಗೆ ಆ ಟೈಮಲ್ಲಿ ಪೀಸ್ ಆಫ್ ಮೈಂಡ್ ಆ್ಯಂಡ್ ಖುಷಿ ಕೊಡ್ತಾ ಇದೆ ಅಂತಂದರೆ ಅದೇ ಸಕ್ಸಸ್. ತುಂಬ ಸಿಲ್ಲಿ ಅನ್ನಿಸ್ಬೋದು. ನನ್ನ ಲೈಫ್ನ ಒಂದು ನಾನಿದ್ದಂಥ ರೀತಿ ಮತ್ತು ನಾನು ಬೆಳೆದು ಬಂದಂಥ ರೀತಿ ಒಂದು ಲೈನಲ್ಲಿ ಹೇಳಬೇಕು ಅಂದರೆ, ನಾನು ಶುರು ಮಾಡಿದಾಗ 3 ಮನೆಗೆ 1 ಬಾತ್ರೂಮ್ ಇತ್ತು. ನನ್ನ ಜರ್ನಿ ಶುರು ಮಾಡಿದಾಗ ಇವತ್ತು ಒಂದೇ ಮನೇಲಿ 3 ಬಾತ್ರೂಮ್ ಇದೆ. ಐ ಥಿಂಕ್ ದಟ್ ಈಸ್ ಸಕ್ಸಸ್. ಸೊ ಯಾ, ಇಟ್ ಸೌಂಡ್ಸ್ ವೆರಿ ಸಿಲ್ಲಿ, ಬಟ್ ಇಟ್ಸ್ ವೆರಿ 3 ಮನೆಗಳು ಸರ್ದಿ ತೊಗೊಂಡು ಟೈಮ್ ತೊಗೊಂಡು ನಾವು ವಾಶ್ರೂಮ್ನ ಯೂಸ್ ಮಾಡಬೇಕಾಗಿತ್ತು. ವಾಶ್ರೂಮ್ನ ಯೂಸ್ ಮಾಡಬೇಕಾಗಿತ್ತು. ಇವತ್ತಿಗೆ ರೂಮಿಗೂ ಅವರವರಿಗೆ ಮನೆಯಲ್ಲಿರುವಂಥ ಒಳಗೆ ಅವ್ರವ್ರದ್ದೇ ಆದ ವಾಶ್ರೂಮ್ ಅವ್ರದ್ದೇ ಟೈಮಲ್ಲಿ ರೆಡಿ ಆಗಿಬಿಟ್ಟು ಹೊರಡ್ಬೋದು. ಐ ಥಿಂಕ್ ದಟ್ ಈಸ್ ಸಕ್ಸಸ್ ಫಾರ್ ಮಿ. ಓಕೆ, ಪ್ರೀತಿ ಅಂದರೆ ಏನು ಶಿವ? ಒಂದೇ ವರ್ಡ್, ಬದುಕು. ಅಷ್ಟೇ, ಮುಗೀತು. ಲವ್ ಇಸ್ ಲೈಫ್. ಇಂಗ್ಲೀಷಲ್ಲಿ ಹೇಳಿದ್ರು. ತ್ಯಾಗ ಅಂದ್ರೆ ಏನು ಶಿವ? ದೀಕ್ಷಿತ್ ತುಂಬ ಕನೆಕ್ಟ್ ಆಗ್ಬಿಡ್ತು ತ್ಯಾಗ ಅಂದಾಗ. ತ್ಯಾಗ
ಗೊತ್ತಿಲ್ಲ, ಲೈಫಲ್ಲಿ ತ್ಯಾಗ ಮಾಡದೇ ಇದ್ರೆ ಏನೂ ಪಡ್ಕೊಳ್ಳೋದಕ್ಕಾಗಲ್ಲ ಅನಿಸುತ್ತೆ. ನಾವೆಷ್ಟು ಕಳ್ಕೊಳ್ಳೋದಕ್ಕೆ ರೆಡಿ ಇರ್ತೀವೋ ಅಷ್ಟು ಪಡ್ಕೋತೀವಿ. ಸೊ ಕಳ್ಕೊಳ್ಳೋದಕ್ಕೆ ಮೊದಲು ರೆಡಿ ಆಗಬೇಕು, ಆಮೇಲೆ ಪಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ತ್ಯಾಗ ಅನ್ನೋದು ಮೊದಲು ಶುರುವಾಗುತ್ತೆ, ಆಮೇಲೆ ಪ್ರೀತಿ ಶುರುವಾಗುತ್ತೆ, ಆಮೇಲೆ ಸಕ್ಸಸ್ ಶುರುವಾಗುತ್ತೆ. ಮೋಸ್ಟ್ಲಿ ರಿವರ್ಸ್ ಅಂದ್ಬಿಟ್ರು ಒಂದೊಂದನ್ನು ಅಚೀವ್ ಮಾಡಬೇಕು ಅಂತಂದ್ರೆ ಒಂದೊಂದನ್ನು ಕಳ್ಕೋಬೇಕಾಗುತ್ತೆ. ಲೈಕ್ ಇಫ್ ಯು ವಾಂಟ್ ಸಕ್ಸಸ್, ನೀವು ನಿದ್ರೆ ಕಳ್ಕೋಬೇಕಾಗುತ್ತೆ. ದೀಕ್ಷಿತ್ ಲೈಫ್ ಹೇಳ್ತಾ ಇದ್ದೀನಿ ನಾನು. ಎಲ್ಲ ಇಂಡಸ್ಟ್ರಿಯಲ್ಲೂ ಕೆಲಸ ಮಾಡ್ಬೇಕು ಅಂತಂದ್ರೆ ಸೀದಾ ಅಲ್ಲಿಂದ ಹೈದ್ರಾಬಾದಿಂದ ಬಂದು ಸೀದಾ ಇಂಟರ್ವ್ಯೂಸಿಗೆ ನಿಮ್ ಮುಂದೆ ಕುತ್ಕೋಬೇಕಾಗತ್ತೆ. ಇಲ್ಲಿಂದ ನಂತರ ಮತ್ತೆ ಇನ್ನೊಂದು ಸೆಟ್ಟಿಗೆ ಹೋಗ್ಬೇಕಾಗತ್ತೆ, ಅಲ್ಲಿ ಮತ್ತೆ ನಿದ್ರೆ ಇರಲ್ಲ, ನೈಟ್ ಶೂಟ್ ಮಾಡ್ಬೇಕಾಗತ್ತೆ, ಮತ್ತೆ ನಾಳೆ ಬೆಳಿಗ್ಗೆ ಬಂದು ನಮ್ದು ಇಲ್ಲಿ ಇಂಟರ್ವ್ಯೂಸ್ ಕೊಡ್ಬೇಕಾಗತ್ತೆ. ಜಸ್ಟ್ ಡಿಸ್ಕಸ್ ಮಾಡ್ತಾ ಇದ್ವಿ, ಅದಕ್ಕೆ ಪ್ರಮೋಷನ್ ಒಟ್ಟಿಗೆ ಮಾಡ್ತಾ ಇದೀವಿ. ಅವರು ಅಷ್ಟೇ. ಭಾಗ್ಯಲಕ್ಷ್ಮಿ ಅಂದ್ರೆ ಏನು ಶಿವ? ಹೇಳಿ. You want to say entertainment? Yes, entertainment. ಓಕೆ, ಸಿನಿಮಾದ ಕಾಂಟೆಂಟ್ ಕಂಪ್ಲೀಟ್ ಆಚೆ ಅಂದರೆ ರೆಡಿ ಟು ರಿಲೀಸ್ ಕಾಪಿ ನೋಡಿದಾಗ ನಿಮ್ಮ ಡೇ 1 ಕತೆ ಕೇಳದಾಗಿದ್ದಂತಹ ಫೀಲು, ಆ ನರೇಟಿವ್ ಪ್ರಾಸೆಸ್ಸು, ಶೂಟಿಂಗ್ ಪ್ರಾಸೆಸ್ಸು, ಪೋಸ್ಟ್ ಪ್ರೊಡಕ್ಷನ್ನು, ಸಿನಿಮಾ ಫೈನಲ್ ಕಾಪಿ, ಈ 4 ಲೇಯರನ್ನು ನಿಮ್ಮ ಪಾಯಿಂಟ್ ಆಫ್ ಡಿಸ್ಕ್ರೈಬ್ ಮಾಡೋದಾದ್ರೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಏನು ಡಿಸ್ಕ್ರೈಬ್ ಮಾಡ್ತೀರಿ? ಕತೆ ಕೇಳೋದ್ರಿಂದ ಹಿಡ್ಕೊಂಡು ಫಸ್ಟ್ ಕಾಪಿ ನೋಡಿದ ತನಕ. ನಾವು ಕತೆ, ನಾನು ಬೋನ್ ಸ್ಕ್ರಿಪ್ಟ್ ಓದ್ತೀನಿ ಯಾವಾಗಲೂ. ಸೊ ನಾನು ಕಥೆಯನ್ನು ಏನು ಓದಿದ್ದೆ, ಕತೆ ಓದುವಾಗ ಏನು ನನಗೆ ಆ ಫೀಲ್ ಕೊಟ್ಟಿತ್ತು, ಸಿನಿಮಾನ ಇವತ್ತು ಫೈನಲ್ ಔಟ್ಪುಟ್ ನೋಡುವಾಗ್ಲೂ ಆ ಫೀಲ್ ಇನ್ನೊಂಚೂರು ಹೆಚ್ಚಾಗಿದೆ ಹೊರತು ಕಮ್ಮಿ ಆಗಿಲ್ಲ ಔಟ್ಪುಟ್. ಸೊ ಐ ಥಿಂಕ್ ನಾವೇನು ಅಂದ್ಕೊಂಡಿದ್ವಿ, ಏನು ಮಾಡಬೇಕು ಅಂದ್ಕೊಂಡಿದ್ವಿ, ಅದನ್ನು ಅಚೀವ್ ಮಾಡಿದ್ದೀವಿ. ಒಂದು ಭಾಗದ ಸಕ್ಸಸ್ ಆಲ್ರೆಡಿ ಸಿಕ್ಕಿದೆ. ನಾವು ಅಂದ್ಕೊಂಡಿದ್ದನ್ನು ಅದೇ ರೀತಿ ಮಾಡೋದು ಸಿನಿಮಾದಲ್ಲಿ ನನ್ನ ಪ್ರಕಾರ ಒಂದು ಫಸ್ಟ್ ಸಕ್ಸಸ್ ಅದು. ಸೊ ಆ ಸಕ್ಸಸ್ ಸಿಕ್ಕಿದೆ, ಅದು ಇವಾಗ ಜನರಿಗೆ ಮುಟ್ಟಿ ಜನರಿಗೆ ಏನು ಅನಿಸುತ್ತೆ ಅನ್ನೋದು ಎರಡನೇ ದೊಡ್ಡ ಕ್ವಶನ್ ಮಾರ್ಕ್. ಔಟ್ಪುಟ್ ನೋಡ್ಮೇಲೆ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಬಂದಿದೆ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಫಸ್ಟ್ ಡೇ ಏನು ಕಾನ್ಫಿಡೆನ್ಸ್ ಇತ್ತಲ್ಲ, ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳ್ತಾ ಇದ್ರು ಫಸ್ಟ್ ಟೈಮ್ ಡೈರೆಕ್ಟರ್. ಅದು ಧೈರ್ಯ ಮೆಚ್ಚಬೇಕು, ಪ್ರೊಡ್ಯೂಸರ್ ಆಫೀಸಲ್ಲಿ ಕೂತ್ಕೊಂಡು ಅಲ್ಲ ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ಬಿಕಾಸ್ ಸಿನಿಮಾ ನಾವು ತಗೊಂಡಿದೀವಿ ಅಂತಂದ್ರೆ ಕಾನ್ಫಿಡೆನ್ಸ್ ಇದೆ ಅಂತ ತಗೊಂಡಿರ್ತೀವಿ. ಅಂಡ್ ದೆನ್ ಈ ರಿಸಲ್ಟ್ ನೋಡಿದ್ಮೇಲೆ ಇನ್ಫ್ಯಾಕ್ಟ್ ಲೈಕ್ ಎಲ್ಲರೂ ಈಗೇನು ಹೇಳ್ತಿದಾರಲ್ಲ, ಈಗ ಪ್ರತಿಯೊಬ್ರು ಬಂದಾಗ ಒಂದು ಫೀಡ್ಬ್ಯಾಕ್ ಅಂತ ಏನು ಕೊಡ್ತಾ ಇದ್ದಾರೆ. ಸಾಂಗ್ಸ್ ರಿಲೀಸ್ ಆಗಿದೆ, ಆ್ಯಂಡ್ ದೆನ್ ಟೀಸರ್ ರಿಲೀಸ್ ಆಗಿದೆ, ಟ್ರೇಲರ್ ರಿಲೀಸ್ ಆಗಿದೆ, ಅದನ್ನೆಲ್ಲ ನೋಡಿ ಅವ್ರೇನು ಹೇಳ್ತಾ ಇದ್ರಲ್ಲ, ಇನ್ನೊಂದು ಡಿಫ್ರೆಂಟ್ ಆಗಿದೆ. ಇನ್ಫ್ಯಾಕ್ಟ್ ಮೀಡಿಯಾದವರು ಅಂತ ಹೇಳ್ತಾ ಇದ್ರು ತುಂಬ ಕ್ಲೋಸ್ ಇದ್ದಾರೆ ಅಂತ. ಇನ್ಫ್ಯಾಕ್ಟ್ ಪ್ರತಿಯೊಂದು ಕಾಂಟೆಂಟ್ ಬಿಟ್ಟಾಗನೂ ಎಲ್ಲರೂ ಪರ್ಸ್ನಲಿ ಕಾಲ್ ಮಾಡಿ ನಂಗೆ ಹೇಳಿದ್ದಾರೆ ದಟ್ ಏನೋ ಒಂದು ಡಿಫ್ರೆಂಟ್ ಅನ್ನಿಸ್ತಿದೆ ಈ ಸಿನಿಮಾದಲ್ಲಿ, ಏನೋ ಬೇರೆ ಥರ ಅನ್ನಿಸ್ತಿದೆ, ಹಿಂಗೆ ಬಂದಿದೆ ಸಿನಿಮಾ. ದೇ ವಾಂಟ್ ಟು ನೋ. ಅವ್ರು ನನ್ನ ಹತ್ರ ಅವರಾಗೆ ಕೇಳ್ತಾ ಇದ್ದಾರೆ ಹಿಂಗೆ ಬಂದಿದೆ ಸಿನಿಮಾ ಅಂತ. ಅದು ಐ ಗೆಸ್ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಕೊಡ್ತಾ ಇದೆ ದಟ್ ಅವರಲ್ಲಿ ಅದೊಂದು ಕುತೂಹಲ ಬರ್ತಾ ಇದೆ ಅಲ್ಲ, ನಮ್ದು ಆ ಚಿಕ್ಕ ಪುಟ್ಟ ತುಣುಕೇನು ಬಿಟ್ಟಿದ್ದೀವಿ ಅದರಿಂದನೇ ಆ ಕುತೂಹಲ ಬರ್ತಾ ಇದೆ ಅಂತಂದರೆ ದಟ್ಸ್ ಅ ವಿನ್ ಐ ಗೆಸ್. ಯೂಶಲಿ ಕನ್ನಡ ಎಲ್ಲ ಸಿನಿಮಾಗಳ ಬಗ್ಗೆನೂ ನೀವು ಟೈಮ್ ಸಿಕ್ಕಾಗ ಮಾತಾಡ್ತಾ ಇರ್ತೀರಿ. ಕೆಲವೊಂದು ಹಾಡಿನ ಲೈನನ್ನು ನಾನು ಒಂದು ಎರಡು ಹೇಳ್ತೀನಿ, ಅದಕ್ಕೆ ನೀವು ಲೇಟಾಗಿ ನಿಮ್ಮದೇ ಅಂತ ಒಂದು ಡಿಫ್ರೆನ್ಸ್ ಮಾಡಬೇಕು. ಸುದೀಪ್ ಅವರ ಮೈಡೋಗ್ರಾಫಲ್ ಒಂದು ಸಿನಿಮಾ ಸಾಂಗ್ ಬರುತ್ತೆ, ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯಿರಿ. ಇದು ಹೇಗೆ ಕನೆಕ್ಟ್ ಆಗುತ್ತೆ ದೀಕ್ಷಿತ್ಗೆ? ನನ್ನ ಪರ್ಸ್ನಲಿ ಕನೆಕ್ಟ್ ಆಗುತ್ತಾ ಅಥವಾ ಈ ಥರ ಸ್ಟೇಜಲ್ಲಿ ಇರುವಂಥವ್ರು ಎಲ್ಲ ಕಡೆ ಜನರಲ್ ಆಗಿರೋದು ಆ ಲೈನು, ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಅಂತ ಎಲ್ಲ ಯಂಗ್ಸ್ಟರ್ಸ್ಗಳಿಗೆ ಈ ಲೈನ್ಸ್ ಡೆಡಿಕೇಟ್ ಮಾಡ್ತೀನಿ. ಎಲ್ಲ ಯಂಗ್ಸ್ಟರ್ಸ್ ಹೂ ವಾಂಟ್ಸ್ ಟು ಗೆಟ್ ಇನ್ ಟು ಆ್ಯಕ್ಟಿಂಗ್, ಯಾರ್ಯಾರು ಆ್ಯಕ್ಟ್ ಮಾಡಬೇಕು ಅಥವಾ ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀರಾ, ನೀವೆಲ್ಲ ಅರಳ್ತಾ ಇರೋ ಹೂಗಳು. ಸೊ ನಿಮ್ಮಿಂದ ನೆಕ್ಸ್ಟ್ ಫ್ಯೂಚರ್ ಆಫ್ ದ ಇಂಡಸ್ಟ್ರಿ ಸ್ವಲ್ಪ ಕಾಯಿರಿ. ಭಾಳೊಂದು ಹೋರಾಟ, ಅಫ್ಕೋರ್ಸ್ ಇಂಡಸ್ಟ್ರಿ ಒಳಗೆ ಬರೋದು ಭಾಳ ದೊಡ್ಡ ಹೋರಾಟ ಆಗೋದು, ಬಟ್ ಆ ಹೋರಾಟದಲ್ಲಿ ಗೆದ್ರಿ ಅಂತಾದರೆ ಡೆಫಿನೆಟ್ಲಿ ಸಕ್ಸಸ್ ಇರುತ್ತೆ. ಆ್ಯಂಡ್ ಐ ಆಮ್ ದ ಎಕ್ಸಾಂಪಲ್, ಐ ಕಮ್ ಫ್ರಮ್ ನೋವೇರ್. ಸೊ ಇವತ್ತು ನಾನು ಕೆಲಸ ಮಾಡ್ತಾಯಿದ್ದೀನಿ, ಇವತ್ತು ನಾನು ಬೇರೆ ಬೇರೆ ಕಡೆ ಹೋಗಿ ಮಾಡ್ತಾಯಿದ್ದೀನಿ ಅಂದರೆ ನೀವು ಮಾಡ್ಬೋದು. ನಾನು ಒಬ್ಬನೇ ಮಾಡೋಕ್ಕೆ ಸಾಧ್ಯ ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ, ನೀವು ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ, ಅದಕ್ಕೆ ಬೇಕಾಗಿರುವಂಥ ಮನಸ್ಥಿತಿನ ಇಟ್ಕೊಳ್ಳಿ. ಸೊ ಎರಡೂ ಇಂಪಾರ್ಟೆಂಟ್, ಸಿದ್ಧತೆಗಳು ಇಂಪಾರ್ಟೆಂಟು, ಮನಸ್ಥಿತಿನೂ ಇಂಪಾರ್ಟೆಂಟ್. ಸೊ ಅದೆರಡು ಇಟ್ಕೊಂಡ್ರೆ ಡೆಫಿನೆಟ್ಲಿ ಅದೆರಡು ಇಟ್ಕೊಂಡು ಹೋರಾಡ್ತಾ ಇದ್ರೆ ಸಕ್ಸಸ್ ಸಿಗುತ್ತೆ. ಈ ಥರದ ಕಾರಣಕ್ಕೆ ದೀಕ್ಷಿತ್ ಇಷ್ಟ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಕನೆಕ್ಟ್ ಮಾಡೋರು. ತಾವು ಕೂಡ ಹೂ ಅಂತಂದ್ರು. ಓಕೆ, ಜೀವನ ಟಾನಿಕ್ ಬಾಟ್ಲು ಕುಡಿಯೋಕೆ ಮುಂಚೆ ಅಲ್ಲಾಡ್ತಾರೆ. ಹಿಂದೆ ಒಂದು ಫೋನ್ ಬಂತಲ್ಲ, ಟಾನಿಕ್ ಅಲ್ಲೇ ಸಿಗುತ್ತೆ. ಕುಡಿಯೋಕೆ ಮುಂಚೆ ಅಲ್ಲಾಡ್ಸು ಅಂದ್ರೆ ರಿಫ್ರೆಶ್ ಆಗ್ತಾ ಇರೋ ಅಂತ
ಅಷ್ಟೇ. ಅದು ರೈಟ್ ಅಫ್ಕೋರ್ಸ್ ಲರ್ನಿಂಗ್ ಅಂಡ್ ಲರ್ನಿಂಗ್ ಅವ್ರಾಗ ಹೇಳಿದ್ರಲ್ಲ, ದಟ್ ಈಸ್ ವಾಟ್ ಇಟ್ ಐ ಗೆಸ್ ಮೀನ್ಸ್ ಅಲ್ವಾ. ಒಂದು ಇವತ್ತೇನು ನಾವು ಕಲ್ತಿರ್ತೀವಿ, ನಾಳೆ ಬೆಳಿಗ್ಗೆ ಹೇಳ್ತಾ ನಾನು ಅದನ್ನ ಮರೆತು ಓಕೆ ಇವತ್ತು ನಾನೇನೋ ಒಂದು ಹೊಸ್ತು ಕಲಿಯಕ್ಕೆ ರೆಡಿ ಇದ್ದೀನಿ ಅನ್ನೋದು ಏನು ಮೈಂಡ್ ಸೆಟ್ ಇದಲ್ಲ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ದೀಕ್ಷಿತ್. ಬೃಂದ ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಸೊ ಮಚ್. ನವೆಂಬರ್ 21ಕ್ಕೆ ರಾಜ್ಯಾದ್ಯಂತ ಬರ್ತಿದ್ದೀರಿ. ನಿಮ್ಮನ್ನು ಪ್ರೀತಿಸುವಂಥ ಅಭಿಮಾನಿಗಳಿಗೆ, ಅಂದರೆ ನಿಮ್ಮ ಜೊತೆ ಆಲ್ವೇಸ್ ಕನೆಕ್ಟ್ ಆಗಿರ್ತಾರೆ ಅವರು, ಅವ್ರಿಗೆ ಇಷ್ಟಪಡ್ತೀರಿ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನವೆಂಬರ್ 21ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ನನ್ನ ಪ್ರೀವಿಯಸ್ ಇಂಟರ್ವ್ಯೂ ನೋಡಿದರೆ ಆಲ್ರೆಡಿ ಅದರಲ್ಲೂ ಹೇಳಿದ್ದೀನಿ. ಚಿತ್ರಮಂದಿರ ಹತ್ತಿರ ಇಲ್ಲದಿದ್ರು ದೂರ ಇದ್ರೂ ಬನ್ನಿ, ದಯವಿಟ್ಟು ಬನ್ನಿ. ದೂರ ಇದ್ದರೂ ಬಂದು ಹತ್ತಿರ ಆಗಿ. ಆ್ಯಂಡ್ ಆನ್ ಅ ವೆರಿ ಸೀರಿಯಸ್ ನೋಟ್, ನನ್ನ ಹಳೆ ಸಿನಿಮಾಗಳು ನೋಡಿದಂಥ ಎಷ್ಟೋ ಜನ ಆಡಿಯನ್ಸ್ ಈ ಸಿನಿಮಾ ನಾವು ಥಿಯೇಟ್ರಲ್ಲಿ ನೋಡಬೇಕಾಗಿತ್ತು ಅಂತ ಹೇಳಿದ್ದುಂಟು. ಈ ಸಿನಿಮಾ ಗೂಗಲ್ ಪೇ ಸ್ಕ್ಯಾನರ್ ಇದ್ರೆ ಕಳಿಸಿ ನಾವು ಕಾಸು ಕಳಿಸ್ತೀವಿ, ಸಿನಿಮಾ ನೋಡಿದ್ಮೇಲೆ ನಮಗೆ ಒಂಥರ ಗಿಲ್ಟ್ ಫೀಲ್ ಆಗ್ತಾಯಿದೆ, ಈ ಸಿನಿಮಾ ಥಿಯೇಟ್ರಲ್ಲಿ ನೋಡಬೇಕಿತ್ತು ಅಂತ. ಅಷ್ಟೆಲ್ಲ ಆದರೂ ಹೋರಾಡಿಕೊಂಡು ಹೊಡೆದಾಡಿಕೊಂಡು ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾಗಳನ್ನ ಮಾಡ್ತಾಯಿದ್ದೀನಿ. ಸೊ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೀವು ನೋಡಿದ್ರೆ, ಅದು ನನ್ನ ಹಿಂದಿನ ಸಿನಿಮಾಗಳು ನೋಡಿರುವಂಥ ನೀವು, ನಿಮಗೆ ಅನಿಸಿದ್ರೆ ತುಂಬ ಹಾಕುವಂಥ ಸಿನಿಮಾ ಮಾಡಲ್ಲ, ಏನೋ ಒಂದು ಸೆನ್ಸ್ ಆ್ಯಂಡ್ ಸೆನ್ಸಿಬಿಲಿಟಿ ಇರುತ್ತೆ ಸಿನಿಮಾದಲ್ಲಿ, ಒಂದು ಸಿನಿಮಾಲಿ ಅಂತ ನಿಮಗೆ ಅನಿಸಿದ್ರೆ ಯಾವಾಗಾದ್ರೂ ನನ್ನ ಸಿನಿಮಾ ನೋಡುವಾಗ ದಯವಿಟ್ಟು ಸಿನಿಮಾಗೆ ಬಂದು ನೋಡಿ ಒಂದು ಸತಿ. ಸೊ ನೀವು ಸಿನಿಮಾಗೆ ಬಂದು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ತಂಡದಿಂದನೇ ಅಥವಾ ಯಂಗ್ಸ್ಟರ್ಸ್ಗಳಿಂದ ಬೇರೆ ಬೇರೆ ಥರ ಸಬ್ಜೆಕ್ಟ್ಗಳು ಹುಟ್ಕೊಳ್ಳುತ್ತೆ. ಅದು ಕತೆ ಹೇಳುವಂಥ ಧೈರ್ಯ ಬರುತ್ತೆ. ಇಲ್ಲಾಂದರೆ ಮತ್ತೆ ಫಾರ್ಮುಲಾ ಫಾಲೋ ಮಾಡಬೇಕಾಗುತ್ತೆ. ಹಾಂ, ಸೊ ಹಾಗಾಗಿ ಹೊಸ ಥರದ ಸಿನಿಮಾ, ಹೊಸ ಕಲಾವಿದರು, ಹೊಸ ಅಲೆ ಬರಬೇಕು ಅಂತಂದರೆ ಈ ಥರ ಹೊಸ ಜಾನರ್ಗಳಿಗೆ, ಹೊಸ ಥರದ ಸಿನಿಮಾಗಳಿಗೆ ನಿಮ್ಮ ಸಪೋರ್ಟ್ ಬಹಳ ಮುಖ್ಯ. ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನಾವುಗಳು ಬೇರೆ ಥರ ಸಿನಿಮಾ ಮಾಡೋಕ್ಕಾಗೋದು, ರೀಚ್ ಆಗೋಕ್ಕಾಗೋದು. ಸೇಮ್ ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ ಆ್ಯಂಡ್ ನಿಮಗೋಸ್ಕರನೇ ಮಾಡಿರುವಂಥ ಸಿನಿಮಾ ಇದು. ನೀವು ನೋಡಿದ್ರೆ ನಮಗದು ಒಂದು ದೊಡ್ಡ ಸಕ್ಸಸ್ ಸಿಕ್ಕಂಗೆ. ಸೊ ದಯವಿಟ್ಟು ಹತ್ತಿರ ಇಲ್ಲದಿದ್ರು ದೂರ ಇದ್ರೂ ದಯವಿಟ್ಟು ಹೋಗಿ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ. ಒಂದು ಒಳ್ಳೆ ಸಿನಿಮಾ, ಡೆಫಿನೆಟ್ಲಿ ಪೂರ್ತಿ ಫ್ಯಾಮಿಲಿ ಸಮೇತ ನೋಡುವಂಥ ಸಿನಿಮಾ, ಪ್ಯೂರ್ ಎಂಟರ್ಟೈನ್ಮೆಂಟ್. ಅದ್ರ ಜೊತೆಗೆ ಅಫ್ಕೋರ್ಸ್ ಲೈಫಿನ ಹಾರ್ಡ್ ಟ್ರೂತ್ಸ್ ಏನಿದೆ ಅದನ್ನು ಕೂಡ ತುಂಬಾ ಕಾಮಿಡಿ ವೇಯಲ್ಲೇ ಹೇಳಿದ್ದೀವಿ. ಒಂದು ಪಿಕ್ನಿಕ್ ಥರ ಆಗುತ್ತೆ ನಿಮಗೆ ಫಾರ್ ಶೋರ್. ಸೊ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ. ಆ್ಯಂಡ್ ಮಕ್ಕಳನ್ನ ಕರ್ಕೊಂಬಂದು ನೋಡುವಂಥ ಸಿನಿಮಾ, ಮನೆ ಮಂದಿ ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾ. ಮಕ್ಕಳು ಜಾಸ್ತಿ ಎಂಜಾಯ್ ಮಾಡ್ತಾರೆ, ಮಾಸ್ಕು ಅದು ಮತ್ತು ಆ ಕ್ಯಾರೆಕ್ಟರ್ ಡಿಸೈನ್ ಆಗಿರುವ ರೀತಿ. ಸೊ ಎಲ್ಲರನ್ನೂ ಕರ್ಕೊಂಬಂದು ಆರಾಮಾಗಿ ನೋಡುವಂಥ ಸಿನಿಮಾ. ಆ್ಯಂಡ್ ಮುಖ್ಯವಾಗಿ ನಾವೆಲ್ಲರೂ ಒಂದಿಷ್ಟು ಕಮರ್ಷಿಯಲ್ ವೈಲೆನ್ಸ್, ರಕ್ತಪಾತ ಈ ಥರ ಸಿನಿಮಾಗಳನ್ನ ನೋಡ್ತಾ ಬಂದಿದ್ದೀವಿ, ಜಾಸ್ತಿ ನೋಡ್ತಾ ಇದ್ದೀವಿ ಬರ್ತಾ ಬರ್ತಾ. ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ಅದಕ್ಕೊಂದು ಬ್ರೇಕ್ ತೊಗೊಂಡು, ಈ ಸಿನಿಮಾಲಿ ರಕ್ತನೇ ನೋಡಲ್ಲ ನೀವು, ಎಲ್ಲೂ ವೈಲೆನ್ಸೇ ಇಲ್ಲ ಈ ಸಿನಿಮಾದಲ್ಲಿ. ಆ ನಿಟ್ಟಿನಲ್ಲಿ ಒಂದು ಕತೆ ಹೇಳ್ತಾ ಹೋಗಿದ್ದೀವಿ, ತುಂಬ ಮಜವಾಗಿ ಕತೆ ಹೇಳ್ತಾ ಹೋಗಿದ್ದೀವಿ. ಐ ಥಿಂಕ್ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಆರಾಮಾಗಿ ನೋಡ್ಬೋದು ಸಿನಿಮಾನ. ಎಸ್ ಬೃಂದಾ, ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಸೊ ಮಚ್. ಇಡೀ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಚಿತ್ರತಂಡಕ್ಕೆ ದೊಡ್ಡ ಮಟ್ಟ ಸಕ್ಸಸ್ ಸಿಗಲಿ. ನವೆಂಬರ್ 21ಕ್ಕೆ ವಾವ್ ಅನ್ನುವಂಥ ರೆಸ್ಪಾನ್ಸ್ ಬರಲಿ. ನಿಮ್ಮ ದಾರಿಗೆ ಈ ಸಿನಿಮಾ ಮತ್ತೊಂದು ಮೈಲಿಗಲ್ಲಾಗಲಿ ಅಂತ ಸುದ್ದಿ ಮನೆ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.